ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಂಜಯನು ಆಯಾ ರಥಿಕರ ರಥ, ರಥಾಶ್ವ, ಧ್ವಜದ ಗುರುತುಗಳನ್ನು ಬೇರೆ ಬೇರೆಯಾಗಿ ಧೃತರಾಷ್ಟ್ರನಿಗೆ ತಿಳಿಸಿದುದು ಎಂಬ 23ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಆಗ ಪಾಂಡವರ ಕಡೆಯಲ್ಲಿ ದ್ರೋಣನನ್ನು ಎದುರಿಸುವುದಕ್ಕಾಗಿ ಕೋಪದಿಂದ ಬಂದ ವೀರರಾರು? ಭೀಮನೆ ಮೊದಲಾದ ಆ ವೀರರ ರಥಚಿಹ್ನಗಳು ಯಾವುವು? ಅವನ್ನೆಲ್ಲ ಬೇರೆ ಬೇರೆಯಾಗಿ ನಿನ್ನಿಂದ ಕೇಳಿ ತಿಳಿಯಬೇಕೆಂದು ಕೋರುವೆನು. ಅಪ್ಪ, ಆ ಭೀಷ್ಮನು ಸತ್ತುದನ್ನು ಕೇಳಿದ ಮೇಲೆ ಈಗ ದ್ರೋಣನಿಗೂ ಅದೇ ಗತಿಯಾಗುವುದೋ ಎಂದು ನನ್ನ ಮನಸ್ಸು ತಪಿಸುತ್ತಿರುವುದು ಎಂದನು. ಅದಕ್ಕೆ ಸಂಜಯನು, ಮಹಾರಾಜ, ಕೇಳು. ಭೀಮನಿಗೆ ಕರಡಿಯ ಬಣ್ಣವುಳ್ಳ ಕುದುರೆಗಳು. ಭೀಮನು ಆ ರಥವನ್ನೇರಿ ಮೊದಲು ದ್ರೋಣನನ್ನು ಎದುರಿಸುವುದಕ್ಕಾಗಿ ಬಂದನು. ಇದನ್ನು ಕಂಡೊಡನೆ ಶಿನಿಪುತ್ರನಾದ ಸಾತ್ಯಕಿಯು ಬೆಳ್ಳಿಯಂತೆ ಬಣ್ಣವುಳ್ಳ, ಅಂದರೆ ಬಿಳುಪು, ಕಪ್ಪು, ಕೆಂಪು ಮಿಶ್ರ ಬಣ್ಣವುಳ್ಳ ಕುದುರೆಗಳನ್ನು ಹೂಡಿದ ರಥವನ್ನು ತಾನೇ ನಡೆಸುತ್ತಾ ದ್ರೋಣನಿಗೆ ಎದುರಾಗಿ ಬಂದನು. ದೃಷ್ಟದ್ಯುಮ್ನನು ಪಾರಿವಾಳದ ಬಣ್ಣದಿಂದಲೂ ಸುವರ್ಣಾಭರಣಗಳಿಂದಲೂ ಕೂಡಿದ ಮಹಾವೇಗವುಳ್ಳ ಕುದುರೆಗಳನ್ನು ಬಿಟ್ಟುಕೊಂಡು ದ್ರೋಣನಿಗೆ ಎದುರಾದನು. ಇದನ್ನು ನೋಡಿ ಅವನ ಮಗನಾದ ಕ್ಷತ್ರ ಧರ್ಮನು ಕೆಂಪು ಕುದುರೆಗಳುಳ್ಳ ರಥವನ್ನೇರಿ ತನ್ನ ತಂದೆಯ ಸಹಾಯಕ್ಕಾಗಿ ಅವನ ಹಿಂದೆ ಬಂದನು. ಶಿಖಂಡಿಯ ಮಗನಾದ ಕ್ಷತ್ರದೇವನು ಕಮಲ ದಳದಂತೆ ಮೈಬಣ್ಣದಿಂದಲೂ ಮಲ್ಲಿಗೆಯಂತೆ ಶುದ್ಧವಾದ ಕಣ್ಣುಗಳಿಂದಲೂ ಸುವರ್ಣಾಲಂಕಾರಗಳಿಂದಲೂ ಶೋಭಿತವಾದ ಕುದುರೆಗಳನ್ನು ನಡೆಸಿಕೊಂಡು ವೇಗದಿಂದ ಬಂದನು. ನಕುಲನು ಗಿಳಿಯ ರೆಕ್ಕೆಯ ಬಣ್ಣವುಳ್ಳ ಕಾಂಬೋಜ ದೇಶದ ಕುದುರೆಗಳನ್ನು ಹೂಡಿದ ರಥವನ್ನೇರಿ ನಿನ್ನವರನ್ನು ಎದುರಿಸಿ ಬಂದನು. ಉತ್ತಮೋಜಸ್ಸಿಗೆ ಮೇಘದಂತೆ ಕಪ್ಪು ಬಣ್ಣವುಳ್ಳ ಕುದುರೆಗಳು, ಕತ್ತಿರಿ ಪಕ್ಷಿಯಂತೆ ಚಿತ್ರ ಬಣ್ಣದ ಕುದುರೆಗಳನ್ನು ಹೂಡಿದ ರಥದಲ್ಲಿ ಸಹದೇವನು ಬಂದನು. ದಂತದಂತೆ ಬಿಳುಪಾದ ಮೈಬಣ್ಣದಿಂದಲೂ ಕಪ್ಪಾದ ಬಾಲದಿಂದಲೂ ಕೂಡಿದ ವಾಯುವೇಗವುಳ್ಳ ಕುದುರೆಗಳು ಯುಧಿಷ್ಠಿರನ ರಥಕ್ಕೆ ಹೂಡಲ್ಪಟ್ಟಿದ್ದವು. ಈ ಯುಧಿಷ್ಠಿರನ ರಕ್ಷಣೆಗಾಗಿ ಅನೇಕ ರಥಗಳು ಅವನನ್ನು ಹಿಂಬಾಲಿಸಿ ಬಂದವು. ಯುಧಿಷ್ಠಿರನ ಸಮೀಪದಲ್ಲಿಯೇ ಪಾಂಚಾಲ ರಾಜನಾದ ದೃಪದನು ಸುವರ್ಣಮಯವಾದ ಶ್ವೇತ ಛತ್ರದೊಡನೆ ರಥವನ್ನೇರಿ ಬಂದನು. ಆ ದೃಪದನ ರಥಕ್ಕೆ ಲಲಾಮಗಳೆಂಬ ಉತ್ತಮಾಶ್ವಗಳು ಹೂಡಲ್ಪಟ್ಟಿದ್ದವು. ಹಣೆಯ ನಡುವೆ ನಕ್ಷತ್ರದಂತೆ ಬಿಳಿ ಗುರುತುಳ್ಳ ಕುದುರೆಗಳಿಗೆ ಲಲಾಮಗಳೆಂದು ಹೆಸರು. ಅವು ಎಂತಹ ಪ್ರಬಲ ಶಬ್ದಗಳನ್ನಾದರೂ ಸಹಿಸಬಲ್ಲವು. ಈ ಎಲ್ಲ ರಾಜರ ನಡುವೆ ಈ ಎಲ್ಲ ರಾಜರ ನಡುವೆ ವಿರಾಟನು ಮಹಾ ಧನುರ್ಧಾರಿಯಾಗಿ ಹೊರಟು ಬಂದನು. ಆ ವಿರಾಟನ ಹಿಂದೆ ಕೇಕೆಯ ರಾಜರು, ಶಿಖಂಡಿಯು, ದೃಷ್ಟಕೇತುವು ತಮ್ಮ ತಮ್ಮ ದೊಡ್ಡ ಸೈನ್ಯಗಳೊಡನೆ ಹೊರಟು ಬಂದರು. ಪಾದರಿ ಹೂವಿನ ಬಣ್ಣವುಳ್ಳ ಕುದುರೆಗಳು ಆ ವಿರಾಟನ ರಥವನ್ನು ಸೆಳೆದು ತಂದವು. ವಿರಾಟನ ಮಗನಾದ ಉತ್ತರನ ರಥವನ್ನು ಅರಿಸಿನ ಬಣ್ಣದ ಕುದುರೆಗಳು ಎಳೆಯುತ್ತಿದ್ದವು. 5 ಮಂದಿ ಕೇಕೆಯ ರಾಜರ ರಥಗಳಿಗೂ ಇಂದ್ರಗೋಪವೆಂಬ ಮಳೆಹುಳುಗಳ ಬಣ್ಣವುಳ್ಳ ಕುದುರೆಗಳು ಹೂಡಲ್ಪಟ್ಟಿದ್ದವು. ಅವರ ಧ್ವಜಗಳು ಕೆಂಪು ಬಣ್ಣವುಳ್ಳವು. ಆ 5 ಮಂದಿಯು ಮಹಾಶೂರರು, ಯುದ್ಧ ವಿಶಾರದರು, ಸುವರ್ಣ ಮಾಲಿಕೆಯನ್ನು ಧರಿಸಿದವರು. ಅವರೆಲ್ಲರೂ ಮಳೆಯನ್ನು ಕರೆಯುವ ಮೇಘಗಳಂತೆ ಬಾಣಗಳನ್ನು ಬಿಡುತ್ತಾ ಹೊರಟು ಬಂದರು. ಹಸಿಯ ಮಡಕೆಯಂತೆ ಕಪ್ಪು ಬಿಳುಪು ಮಿಶ್ರ ಬಣ್ಣವುಳ್ಳ ದಿವ್ಯಾಶ್ವಗಳು ಶಿಖಂಡಿಯ ರಥವನ್ನು ಎಳೆಯುತ್ತಿದ್ದವು. ಇವು ತುಂಬಿರುವಿನಿಂದ ಕೊಡಲ್ಪಟ್ಟವು. 12,000 ಮಂದಿ ಪಾಂಚಾಲ ದೇಶದ ಮಹಾರಥರಲ್ಲಿ 6,000 ಮಂದಿ ಶಿಖಂಡಿಯನ್ನು ಹಿಂಬಾಲಿಸಿದರು. ಸಾರಂಗದಂತೆ ಚಿತ್ರವರ್ಣವುಳ್ಳ ಕುದುರೆಗಳು ಶಿಶುಪಾಲ ಪುತ್ರನ ರಥಕ್ಕೆ ಹೂಡಿದ್ದವು. ಚೇದಿ ದೇಶದ ರಾಜನೆನಿಸಿದ ದೃಷ್ಟಕೇತುವು ಕಾಂಬೋಜ ದೇಶದ ಚಿತ್ರವರ್ಣದ ಕುದುರೆಗಳಿಂದ ಹೂಡಿದ ರಥವನ್ನೇರಿ ಬಂದನು. ಹೊಗೆಯ ಮತ್ತು ನೆಲ್ಲು ಹುಲ್ಲಿನ ಬಣ್ಣವುಳ್ಳ ಸಿಂಧು ದೇಶದ ಉತ್ತಮಾಶ್ವಗಳು ಕೇಕೆಯ ದೇಶದ ಬೃಹತ್ ಕ್ಷತ್ರನ ರಥಕ್ಕೆ ಹೂಡಲ್ಪಟ್ಟಿದ್ದವು. ಮಲ್ಲಿಗೆಯಂತೆ ಬಿಳುಪಾದ ಕಣ್ಣುಗಳಿಂದಲೂ ಕಮಲದಂತಿರುವ ಮೈಬಣ್ಣದಿಂದಲೂ ಕೂಡಿದ ಬಾಕ್ಳಿಕ ದೇಶದ ಕುದುರೆಗಳು ಶಿಖಂಡಿಯ ಮಗನಾದ ವೃಕ್ಷದೇವನನ್ನು ಎಳೆಯುತ್ತಿದ್ದವು. ಪಟ್ಟೆಯ ನೂಲಿನ ಬಣ್ಣವುಳ್ಳ ಮತ್ತು ಸುವರ್ಣ ಭೂಷಣಗಳಿಂದ ಅಲಂಕೃತವಾದ ಸಹನ ಸ್ವಭಾವವುಳ್ಳ ಕುದುರೆಗಳು ಸೇನಾ ಬಿಂದುವಿನ ರಥವನ್ನು ಎಳೆಯುತ್ತಿದ್ದವು. ಕ್ರೌಂಚವರ್ಣದ ಕುದುರೆಗಳು ಕಾಶಿರಾಜಪುತ್ರನಾದ ಸುಕುಮಾರನ ರಥಕ್ಕೆ ಹೂಡಲ್ಪಟ್ಟಿದ್ದವು. ದೇಹವೆಲ್ಲ ಬಿಳುಪಾಗಿಯೂ ಕಂಠ ಭಾಗವು ಮಾತ್ರ ಕಪ್ಪಾಗಿಯೂ ಇದ್ದ ಕುದುರೆಗಳು ಪ್ರತಿವಿಂಧ್ಯನ ರಥವನ್ನು ಎಳೆಯುತ್ತಿದ್ದವು. ಓ ಧೃತರಾಷ್ಟ್ರ ಮಹಾರಾಜ, ಪ್ರತಿವಿಂಧ್ಯನ ಕುದುರೆಗಳು ಸಾರಥಿಯ ಮನಸ್ಸನ್ನು ತಾವಾಗಿಯೇ ತಿಳಿದು ಅದರಂತೆ ನಡೆಯತಕ್ಕ ಸೂಕ್ಷ್ಮ ಬುದ್ಧಿಯುಳ್ಳವು.
ಉದ್ದಿನ ಹೂವಿನಂತೆ ಬಣ್ಣವುಳ್ಳ ಕುದುರೆಗಳು ಭೀಮಪುತ್ರನಾದ ಸುತಸೋಮನ ರಥಕ್ಕೆ ಹೂಡಲ್ಪಟ್ಟಿದ್ದವು. ಉದಯೆಂದುವೆಂಬ ಕೌರವ ನಗರದಲ್ಲಿ ಯಜ್ಞಕ್ಕಾಗಿ ಸೋಮರಸವನ್ನು ಹಿಂಡುವಾಗ ಸಹಸ್ರ ಚಂದ್ರರಿಗೆ ಸಮಾನ ಕಾಂತಿಯುಳ್ಳವನಾಗಿ ಹುಟ್ಟಿದುದರಿಂದಲೇ ಆ ಭೀಮಪುತ್ರನಿಗೆ ಸುತಸೋಮನೆಂಬ ಹೆಸರು ಪ್ರಸಿದ್ಧವಾಯಿತು. ಸಾಲೆಯ ಹೂವಿನಂತೆ ಕೆಂಪು ಹಳದಿ ಮಿಶ್ರ ವರ್ಣವುಳ್ಳ ಕುದುರೆಗಳು ನಕುಲ ಪುತ್ರನಾದ ಶತಾನೀಕನ ರಥವನ್ನು ಎಳೆಯುತ್ತಿದ್ದವು. ನವಿಲಿನ ಕತ್ತಿಯಂತೆ ಮರಕತ ವರ್ಣವುಳ್ಳವುಗಳಾಗಿ ಚಿನ್ನದ ಕಟ್ಟುಗಳಿಂದ ಅಲಂಕರಿಸಲ್ಪಟ್ಟ ಉತ್ತಮಾಶ್ವಗಳು ದ್ರೌಪದಿಯ ಕುಮಾರನಾದ ಶ್ರುತಕರ್ಮನನ್ನು ವಹಿಸುತ್ತಿದ್ದವು. ಚಾತಕ ಪಕ್ಷಿಯ ರೆಕ್ಕೆಯಂತೆ ಬಣ್ಣವುಳ್ಳ ಕುದುರೆಗಳು ಸರ್ವಶಾಸ್ತ್ರಗಳಿಗೆ ನಿಧಿಯು ಅರ್ಜುನನಿಗೆ ಸಮಾನನೂ ಆದ ಶ್ರುತಕೀರ್ತಿಯ ರಥಕ್ಕೆ ಹೂಡಲ್ಪಟ್ಟಿದ್ದವು. ಕೃಷ್ಣಾರ್ಜುನರಿಬ್ಬರ ಗುಣಗಳನ್ನು ಅರ್ಧಾರ್ಧ ಭಾಗವಾಗಿ ತನ್ನಲ್ಲಿ ಹೊಂದಿದ್ದ ಅಭಿಮನ್ಯುವಿನ ರಥಕ್ಕೆ ಪಿಂಗಳ ವರ್ಣದ ಕುದುರೆಗಳು ಹೂಡಲ್ಪಟ್ಟಿದ್ದವು. ಮಹಾರಾಜ, ನಿನ್ನ 100 ಮಕ್ಕಳಲ್ಲಿ ಯಾವನೊಬ್ಬನು ಮಾತ್ರ ಪಾಂಡವರ ಕಡೆಗೆ ಸೇರಿಕೊಂಡನೋ ಆ ಯುಯುತ್ಸುವಿನ ರಥಕ್ಕೆ ಕಟ್ಟಿದ ಕುದುರೆಗಳು ಉಬ್ಬಿದ ಮೈಯಿಂದ ಬೇರೆ ಎಲ್ಲಾ ಕುದುರೆಗಳಿಗಿಂತಲೂ ಎತ್ತರವಾಗಿ ತಾವರೆ ಹೂವಿನ ಬಣ್ಣವುಳ್ಳವುಗಳಾಗಿದ್ದವು. ನೆಲ್ಲು ಹುಲ್ಲಿನ ಕಡ್ಡಿಯ ಬಣ್ಣಕ್ಕಿದ್ದ ಕುದುರೆಗಳು ವಾರ್ಧಕ್ಷೇಮಿಯ ರಥವನ್ನು ಎಳೆಯುತ್ತಿದ್ದವು. ಕಪ್ಪಾದ ಕಾಲುಳ್ಳ ಉತ್ತಮ ಜಾತಿಯ ಕುದುರೆಗಳು ಸೌಜಿತ್ತಿ ಎಂಬ ರಾಜಕುಮಾರನ ರಥಕ್ಕೆ ಹೂಡಲ್ಪಟ್ಟಿದ್ದವು. ರೇಷ್ಮೆಯ ಬಣ್ಣವುಳ್ಳ ಸುವರ್ಣಾಲಂಕೃತಗಳಾದ ಮತ್ತು ಸಾಧುಗಳಾದ ಕುದುರೆಗಳು ಶ್ರೇಣಿಮಂತನ ರಥಕ್ಕೆ ಕಟ್ಟಲ್ಪಟ್ಟಿದ್ದವು. ಸುವರ್ಣ ಮಾಲಿಕೆಗಳಿಂದ ಅಲಂಕೃತಗಳಾಗಿ ಸುವರ್ಣ ವರ್ಣದ ಬೆನ್ನುಳ್ಳ ಕುದುರೆಗಳು ಕಾಶಿರಾಜನ ರಥವನ್ನೆಳೆದು ತಂದವು. ಅಸ್ತ್ರಶಸ್ತ್ರಗಳಲ್ಲಿಯೂ ಧನುರ್ವೇದಗಳಲ್ಲಿಯೂ ವೇದಗಳಲ್ಲಿಯೂ ಪಾರಂಗತನೆನಿಸಿದ ಸತ್ಯಧೃತಿಯ ರಥಕ್ಕೆ ಕೆಂಪು ಬಣ್ಣದ ಕುದುರೆಗಳು ಕಟ್ಟಲ್ಪಟ್ಟಿದ್ದವು. ಇವರೆಲ್ಲರ ನಡುವೆ ಪಾಂಡವ ಸೇನಾಪತಿಯಾದ ದೃಷ್ಟದ್ಯುಮ್ನನ ರಥಕ್ಕೆ ಪಾರಿವಾಳದ ಹಕ್ಕಿಯ ಬಣ್ಣವುಳ್ಳ ಕುದುರೆಗಳು ಹೂಡಲ್ಪಟ್ಟಿದ್ದವು. ಆ ದೃಷ್ಟದ್ಯುಮ್ನನನ್ನು ಹಿಂಬಾಲಿಸಿ ಸತ್ಯಧೃತಿ, ಸೌಜಿತ್ತಿ, ಶ್ರೇಣಿಮಂತನು, ವಸುಧಾನನು, ಕಾಶಿರಾಜಪುತ್ರನಾದ ಅಭಿಭು ಇವರೆಲ್ಲರೂ ಚೆನ್ನಾಗಿ ಅಲಂಕರಿಸಲ್ಪಟ್ಟ ಕಾಂಬೋಜ ದೇಶದ ಉತ್ತಮಾಶ್ವಗಳಿಂದ ಕೂಡಿದ ರಥದಲ್ಲಿ ಕುಬೇರ ಯಮರಿಗೆ ಸಮಾನರಾಗಿ ದರ್ಶನ ಮಾತ್ರದಿಂದಲೇ ಶತ್ರು ಸೈನ್ಯಗಳನ್ನು ಹೆದರಿಸುತ್ತಾ ಯುದ್ಧ ಸನ್ನದ್ಧರಾಗಿ ಬರುತ್ತಿದ್ದರು. ಪ್ರಭದ್ರಕರು, ಕಾಂಬೋಜಕರು ಮುಂತಾದ 6,000 ಮಂದಿ ವೀರರು ನಾನಾ ವರ್ಣವುಳ್ಳ ಕುದುರೆಗಳನ್ನು ಕಟ್ಟಿದ ಸುವರ್ಣ ರಥದಲ್ಲಿ ಕುಳಿತು ಶಸ್ತ್ರಧಾರಿಗಳಾಗಿ ದಾರಿಯಲ್ಲಿ ಬರುವಾಗಲೇ ಶತ್ರುಗಳ ಮೇಲೆ ಬಾಣಗಳನ್ನು ಎರಚುತ್ತಾ ಧೃಷ್ಟದ್ಯುಮ್ನನಿಗೆ ಆಗುವ ಗತಿಯು ನಮಗೂ ಆಗಲಿ ಎಂಬ ದೃಢ ನಿಶ್ಚಯದಿಂದ ಅವನನ್ನು ಹಿಂಬಾಲಿಸಿದರು. ಮುಂಗುಸಿಯ ಮತ್ತು ರೇಷ್ಮೆಯ ಬಣ್ಣವುಳ್ಳ ಕುದುರೆಗಳು ಅತ್ಯುತ್ಸಾಹದಿಂದ ಚೇಕಿತಾನನ ರಥವನ್ನೆಳೆದು ತಂದವು. ಕಾಮನ ಬಿಲ್ಲಿನಂತಹ ಬಣ್ಣವುಳ್ಳ ಕುದುರೆಗಳಿಂದ ಹೂಡಿದ ರಥದಲ್ಲಿ ಕುಂತಿ ಭೋಜನು ಬಂದನು. ಅರ್ಜುನನಿಗೆ ಮಾವನಾದ ಪುರುಜಿತ್ತು ಒಳ್ಳೆ ಉತ್ತಮ ಜಾತಿಯ ಕುದುರೆಗಳಿಂದ ಹೂಡಿದ ರಥದಲ್ಲಿ ಬಂದನು. ನಕ್ಷತ್ರಗಳಿಂದ ಚಿತ್ರಿತವಾದ ಆಕಾಶದ ಬಣ್ಣವುಳ್ಳ ಕುದುರೆಗಳು ರೋಚಮಾನನೆಂಬ ರಾಜನ ರಥವನ್ನು ಎಳೆದು ತಂದವು. ತಾವರೆ ದಂಟಿನ ಬಣ್ಣವುಳ್ಳ ಉತ್ತಮಾಶ್ವಗಳು ಜರಾಸಂಧ ಪುತ್ರನಾದ ಸಹದೇವನ ರಥವನ್ನು ಎಳೆಯುತ್ತಿದ್ದವು. ವೇಗದಲ್ಲಿ ಗಿಡುಗನಿಗೆ ಸಮಾನಗಳಾದ ಚಿತ್ರವರ್ಣದ ಕುದುರೆಗಳು ಸುಧಾಮನನ್ನು ಎಳೆಯುತ್ತಿದ್ದವು. ಮೊಲದಂತೆ ಮೈಬಣ್ಣದಿಂದಲೂ ಬಿಳುಪಾದ ರೋಮರಾಜಿಯಿಂದಲೂ ಶೋಭಿಸುತ್ತಿದ್ದ ಕುದುರೆಗಳು ಗೋಪತಿಯ ಮಗನಾದ ಸಿಂಹಸೇನನೆಂಬುವನನ್ನು ಸೆಳೆಯುತ್ತಿದ್ದವು. ಪಾಂಚಾಲರಲ್ಲಿ ಜನಮೇಜಯನೆಂದು ಪ್ರಸಿದ್ಧನಾದ ರಾಜನನ್ನು ಸಾಸಿವೆಯ ಹೂವಿನ ಬಣ್ಣವುಳ್ಳ ಕುದುರೆಗಳು ಸೆಳೆಯುತ್ತಿದ್ದವು. ಉದ್ದಿನಂತೆ ಮೈಬಣ್ಣದಿಂದಲೂ ಎತ್ತರವಾದ ಆಕಾರದಿಂದಲೂ ಚಿತ್ರವರ್ಣದ ಮುಖದಿಂದಲೂ ಕೂಡಿ ಮೊಸರಿನ ಬಣ್ಣದ ಬೆನ್ನುಳ್ಳ ಕುದುರೆಗಳು ಪಾಂಚಾಲ್ಯನ ರಥಕ್ಕೆ ಹೂಡಲ್ಪಟ್ಟಿದ್ದವು. ನೊದೆಯ ಕಡ್ಡಿಯಂತೆಯೂ ಕಮಲದ ಕುಸುರಿಯಂತೆಯೂ ಮೈಬಣ್ಣವುಳ್ಳ ಶುಭ ಲಕ್ಷಣಗಳಿಂದ ಕೂಡಿದ ಕುದುರೆಗಳು ದಂಡಧಾರನ ರಥವನ್ನು ಎಳೆಯುತ್ತಿದ್ದವು. ಕೇಸರ ಕತ್ತೆಯಂತೆ ಅರುಣ ವರ್ಣವುಳ್ಳವುಗಳಾಗಿ ಬೆನ್ನಿನಲ್ಲಿ ಮಾತ್ರ ಇಲಿಯ ಬಣ್ಣವುಳ್ಳ ಕುದುರೆಗಳು ಅತ್ಯುತ್ಸಾಹದಿಂದ ಆಕಾಶದಲ್ಲಿ ಹಾರಿ ಬರುವಂತೆ ವ್ಯಾಘ್ರದತ್ತನ ರಥವನ್ನೆಳೆದು ತಂದವು. ಪಾಂಚಾಲ ದೇಶದ ಸುಧನ್ವನ ರಥಕ್ಕೆ ಕಪ್ಪಾದ ತಲೆಯಿಂದಲೂ ವಿವಿಧ ವರ್ಣ ಮಿಶ್ರಿತವಾದ ಮೈಯಿಂದಲೂ ಕೂಡಿದ ಕುದುರೆಗಳು ಕಟ್ಟಲ್ಪಟ್ಟಿದ್ದವು. ವೇಗದಲ್ಲಿ ಸಿಡಿಲಿಗೂ ಬಣ್ಣದಲ್ಲಿ ಇಂದ್ರಗೋಪ ಹುಳುಗಳಿಗೂ ಸಮಾನವಾಗಿ ವಿಚಿತ್ರವಾದ ಚುಕ್ಕೆಗಳುಳ್ಳ ಕುದುರೆಗಳು ಚಿತ್ರಾಯುಧನ ರಥವನ್ನು ಎಳೆಯುತ್ತಿದ್ದವು. ಸುವರ್ಣ ಮಾಲಿಕೆಗಳಿಂದ ಅಲಂಕೃತಗಳಾಗಿ ಚಕ್ರವಾಕ ಪಕ್ಷಿಯ ಬಣ್ಣವುಳ್ಳ ಕುದುರೆಗಳು ಕೋಸಲ ರಾಜಪುತ್ರನಾದ ಸುಕ್ರನ ರಥಕ್ಕೆ ಹೂಡಲ್ಪಟ್ಟಿದ್ದವು. ಚಿತ್ರವರ್ಣವುಳ್ಳ ಎತ್ತರವಾದ ಅಶ್ವಗಳು ಕ್ಷೇಮಪುತ್ರನಾದ ಸತ್ಯಧೃತಿಯ ರಥಕ್ಕೆ ಕಟ್ಟಲ್ಪಟ್ಟಿದ್ದವು.
ಶುಕ್ಲನೆಂಬುವನು ಅಚ್ಚ ಬಿಳಿ ಬಣ್ಣವುಳ್ಳ ರಥ ರಥಾಶ್ವ ಧ್ವಜಗಳೊಡನೆಯೂ ಬಿಳುಪಾದ ಕವಚಗಳೊಡನೆಯೂ ಯುದ್ಧ ಸನ್ನದ್ಧನಾಗಿ ಬಂದನು. ಸಮುದ್ರಸೇನನ ಮಗನಾದ ಮತ್ತು ರುದ್ರ ತೇಜಸ್ಸುಳ್ಳ ಚಂದ್ರಸೇನನ ರಥಕ್ಕೆ ಚಂದ್ರನಂತೆ ಬಿಳುಪಾದ ಮತ್ತು ಸಮುದ್ರ ಜನ್ಯಗಳಾದ ಕುದುರೆಗಳು ಕಟ್ಟಲ್ಪಟ್ಟಿದ್ದವು. ಸುವರ್ಣಾಭರಣಗಳಿಂದಲೂ ಚಿತ್ರಮಾಲಿಕೆಗಳಿಂದಲೂ ಅಲಂಕೃತಗಳಾಗಿ ಕರಿ ನೈದಿಲೆಯಂತೆ ಕಪ್ಪು ಬಣ್ಣವುಳ್ಳ ಕುದುರೆಗಳು ಚಿತ್ರರಥನ ರಥಕ್ಕೆ ಹೂಡಲ್ಪಟ್ಟಿದ್ದವು. ಕಲಾಯ ಪುಷ್ಪದಂತೆ ಮಿಶ್ರ ಜಾತಿಯ ಶ್ಯಾಮಲ ವರ್ಣದಲ್ಲಿ ಬಿಳುಪು ಕೆಂಪು ಬಣ್ಣದ ಚುಕ್ಕೆಗಳುಳ್ಳ ಉತ್ತಮಾಶ್ವಗಳು ರಥಸೇನನ ರಥವನ್ನು ಎಳೆಯುತ್ತಿದ್ದವು. ಯಾವನನ್ನು ಎಲ್ಲಾ ಮನುಷ್ಯರಿಗಿಂತಲೂ ಶೂರನೆಂದು ಹೇಳುವರೋ ಮತ್ತು ಯಾವನು ಪಟಚ್ಚರರೆಂಬ ಅಸುರರನ್ನು ಅಡಗಿಸಿದನೋ ಆ ಸಮುದ್ರಾಧಿಪ ರಾಜನನ್ನು ಗಿಳಿಯ ಬಣ್ಣದ ಕುದುರೆಗಳು ವಹಿಸುತ್ತಿದ್ದವು. ವಿಚಿತ್ರ ಮಾಲಿಕೆಗಳಿಂದಲೂ ವಿಚಿತ್ರ ಧ್ವಜಗಳಿಂದಲೂ ವಿಚಿತ್ರ ಕವಚಾಯುಧಗಳಿಂದಲೂ ಕೂಡಿದ ಚಿತ್ರಾಯುಧನೆಂಬನನ್ನು ಪಲಾಶ ಪುಷ್ಪದ ಬಣ್ಣವುಳ್ಳ ಕುದುರೆಗಳು ವಹಿಸುತ್ತಿದ್ದವು. ನೀಲನೆಂಬುವನು ತನ್ನ ಹೆಸರಿಗೆ ತಕ್ಕಂತೆ ನೀಲ ರೂಪವುಳ್ಳ ವಿಚಿತ್ರ ರತ್ನಾಲಂಕೃತಗಳಾದ ರಥ ರಥಾಶ್ವ ಧ್ವಜ ಕವಚ ಧನಸ್ಸುಗಳೊಡನೆ ಹೊರಟು ಬಂದನು. ರೋಚಮಾನನ ಮಗನಾದ ಹೇಮವರ್ಣನ ರಥಕ್ಕೆ ಕಮಲ ವರ್ಣಗಳುಳ್ಳ ಉತ್ತಮಾಶ್ವಗಳು ಕಟ್ಟಿದ್ದವು. ಒಳ್ಳೆ ಯುದ್ಧ ಸಮರ್ಥಗಳು, ಮಂಗಳಕರವಾದ ಆಕಾರವುಳ್ಳವುಗಳು, ನೊದೆಯ ಹುಲ್ಲಿನ ಬಣ್ಣದ ಬೆನ್ನೆಲುಬುಗಳುಳ್ಳವುಗಳು, ಬಿಳುಪಾದ ಅಂಡಗಳುಳ್ಳವುಗಳು, ಕೋಳಿ ಮೊಟ್ಟೆಯಂತೆ ಕಾಂತಿಯುಳ್ಳವುಗಳು ಆದ ಕುದುರೆಗಳು ದಂಡಕೇತುವಿನ ರಥವನ್ನು ಎಳೆಯುತ್ತಿದ್ದವು. ಓ ಧೃತರಾಷ್ಟ್ರ ಮಹಾರಾಜ, ಹಿಂದೆ ಯಾವನು ತನ್ನ ತಂದೆಯು ಕೃಷ್ಣನಿಂದ ಹತನಾಗಿ ಕಪಾಟವೆಂಬ ತನ್ನ ಪುರದ ಕೋಟೆಯು ಮುರಿಯಲ್ಪಟ್ಟಾಗ ತನ್ನ ಬಂಧುಗಳೆಲ್ಲರೂ ಭಯಪಟ್ಟು ಓಡಿ ಹೋದ ಮೇಲೆ ಭೀಷ್ಮ, ದ್ರೋಣ, ಕೃಪ, ಪರಶುರಾಮರಲ್ಲಿ ಅಸ್ತ್ರವಿದ್ಯೆಯನ್ನು ಅಭ್ಯಸಿಸಿ ಆ ಅಸ್ತ್ರವಿದ್ಯೆಯಲ್ಲಿ ರುಕ್ಮಿಗೂ ಕರ್ಣನಿಗೂ ಕೃಷ್ಣಾರ್ಜುನರಿಗೂ ತಾನು ಸಮಾನನೆನಿಸಿಕೊಂಡು ದ್ವಾರಕೆಯನ್ನು ನಾಶ ಮಾಡಿ ಬಿಡಬೇಕೆಂದು ಸಮಸ್ತ ಭೂಮಿಯನ್ನು ತನ್ನ ವಶಪಡಿಸಬೇಕೆಂದು ಉದ್ದೇಶಿಸಿದನು. ವಿವೇಕ ಬುದ್ಧಿಯುಳ್ಳ ಕೆಲವು ಸ್ನೇಹಿತರು ತನ್ನ ಕ್ಷೇಮಕ್ಕಾಗಿ ಆ ಪ್ರಯತ್ನವು ಬೇಡವೆಂದು ತಡೆದ ಮೇಲೆ ಅವನು ಆ ವೈರ ಬುದ್ಧಿಯನ್ನು ಬಿಟ್ಟು ತನ್ನ ಸ್ವರಾಜ್ಯವನ್ನು ಪಾಲಿಸುತ್ತಿದ್ದನು. ಪಾಂಡ್ಯ ರಾಜನಾದ ಆ ಸಾಗರ ಧ್ವಜನೆಂಬುವನು ಚಂದ್ರ ಕಿರಣದಂತೆ ಬಿಳುಪಾದ ಮತ್ತು ವೈಡೂರ್ಯದ ಕೊಚ್ಚುಗಳಿಂದ ಅಲಂಕೃತವಾದ ಕುದುರೆಗಳನ್ನು ಹೂಡಿಕೊಂಡು ತನ್ನ ಧನುಸ್ಸನ್ನು ಟಂಕಾರ ಮಾಡುತ್ತಾ ದ್ರೋಣನನ್ನು ಎದುರಿಸಿದನು. ಆ ಪಾಂಡ್ಯ ರಾಜನ ಬೆಂಬಲಕ್ಕಾಗಿ ಬಂದ 14,000 ಮಂದಿ ರಥಿಕರ ರಥಕ್ಕೆ ಹಿತ್ತಾಳೆಯ ಬಣ್ಣವುಳ್ಳ ಕುದುರೆಗಳು ಹೂಡಲ್ಪಟ್ಟಿದ್ದವು. ರಥಚಕ್ರವನ್ನೇ ಧ್ವಜದ ಗುರುತಾಗಿ ಉಳ್ಳ ಘಟೋತ್ಕಚನ ರಥವನ್ನು ವಿವಿಧಾಕೃತಿಯುಳ್ಳ ಮುಖಗಳಿಂದಲೂ ವಿವಿಧ ವರ್ಣದ ರೂಪಗಳಿಂದಲೂ ಕೂಡಿದ ಕುದುರೆಗಳು ಎಳೆಯುತ್ತಿದ್ದವು. ಧೃತರಾಷ್ಟ್ರ ಮಹಾರಾಜ, ನಿನ್ನ ಮಕ್ಕಳಲ್ಲಿ ಯಾವನೊಬ್ಬನು ಮಾತ್ರ ತನ್ನ ಸರ್ವಾಭೀಷ್ಟಗಳನ್ನು ತ್ಯಜಿಸಿ ಎಲ್ಲಾ ಕೌರವ ಸಹೋದರರನ್ನು ತೊರೆದು ಕೇವಲ ನ್ಯಾಯಕ್ಕಾಗಿ ಯುಧಿಷ್ಠಿರನಲ್ಲಿ ಹೋಗಿ ಸೇರಿದನು. ಆ ಯುಯುತ್ಸುವಿನ ಮಕರ ಧ್ವಜವುಳ್ಳ ಸುವರ್ಣ ರಥವನ್ನು ಒಳ್ಳೆ ಬಲಾಢ್ಯಗಳು ಎತ್ತರವಾದ ಆಕಾರವುಳ್ಳವುಗಳು ಆದ ಉತ್ತಮಾಶ್ವಗಳು ಎಳೆಯುತ್ತಿದ್ದವು. ಎಲ್ಲರಿಗಿಂತ ಪ್ರಧಾನನಾದ ಆ ಯುಧಿಷ್ಠಿರನ ರಥವನ್ನು ಸುವರ್ಣ ವರ್ಣವುಳ್ಳ ಉತ್ತಮಾಶ್ವಗಳು ವಹಿಸುತ್ತಿದ್ದವು. ಆ ರಥದ ಹಿಂದೆ ಇನ್ನೂ ಹಲವು ಜಾತಿಯ ಉತ್ತಮಾಶ್ವಗಳು ಬರುತ್ತಿದ್ದವು. ದೇವರೂಪವುಳ್ಳ ಪ್ರಭದ್ರಕರೆಂಬುವರು ಬೇರೆ ಬೇರೆ ವರ್ಣಗಳ ಉತ್ತಮಾಶ್ವಗಳೊಡಗೂಡಿ ಯುದ್ಧ ಸನ್ನದ್ಧರಾಗಿ ಬಂದರು. ಅವರೆಲ್ಲರೂ ಸುವರ್ಣ ಧ್ವಜಗಳನ್ನೇರಿಸಿ ಭೀಮನಿಗೆ ಬೆಂಬಲವಾಗಿ ಅವನೊಡನೆ ಬರುತ್ತಿದ್ದಾಗ ಇಂದ್ರನನ್ನು ಮುಂದಿಟ್ಟುಕೊಂಡ ದೇವತೆಗಳಂತೆ ಕಾಣಿಸುತ್ತಿದ್ದರು. ಇವರೆಲ್ಲರಿಗಿಂತಲೂ ಮೇಲಾಗಿ ಸೇನಾಪತಿಯಾದ ದೃಷ್ಟದ್ಯುಮ್ನನು ಪ್ರಕಾಶಿಸುತ್ತಿದ್ದನು. ನಮ್ಮ ಕಡೆಯ ಸೇನಾಪತಿಯಾದ ದ್ರೋಣನು ಬೇರೆ ಎಲ್ಲಾ ರಥಿಕರಿಗಿಂತಲೂ ಮೇಲಾಗಿ ಶೋಭಿಸುತ್ತಿದ್ದನು. ಆ ದ್ರೋಣನ ಧ್ವಜದಲ್ಲಿ ಸುವರ್ಣ ರೇಖೆಗಳಿಂದ ಚಿತ್ರಿತವಾಗಿ ಕೃಷ್ಣಾಜಿನವನ್ನು ಹೊದ್ದಿಸಿದ ಕಮಂಡಲವಿನ ಗುರುತು ಅತ್ಯಂತ ಶೋಭಾಯಮಾನವಾಗಿದ್ದಿತು. ಭೀಮಸೇನನ ಧ್ವಜದಲ್ಲಿ ವೈಡೂರ್ಯ ರತ್ನದ ಕಣ್ಣುಗಳುಳ್ಳ ಮಹಾಸಿಂಹದ ಗುರುತು ಕಣ್ಣಿಗೆ ಅತ್ಯಾಶ್ಚರ್ಯಕರವಾಗಿ ತೋರಿತು. ಕೌರವ ಶ್ರೇಷ್ಠನಾದ ಮತ್ತು ಮಹಾ ತೇಜಸ್ವಿಯಾದ ಯುಧಿಷ್ಠಿರನ ರಥದ ಮೇಲೆ ಗ್ರಹ ಸಮೂಹಗಳೊಡಗೂಡಿದ ಚಂದ್ರನ ಗುರುತು ಶೋಭಿಸುತ್ತಿದ್ದಿತು. ಅಲ್ಲದೆ ಆ ರಥದಲ್ಲಿ ನಂದೋಪನಂದಕಗಳೆಂಬ 2 ಮೃದಂಗಗಳು ಯಂತ್ರ ಶಕ್ತಿಯಿಂದ ಆಗಾಗ ತಾವಾಗಿಯೇ ನುಡಿಸಲ್ಪಡುತ್ತಾ ಸುಸ್ವರಗಳಿಂದ ಜನಗಳನ್ನು ಸಂತೋಷಗೊಳಿಸುವಂತಿದ್ದವು. ಸುವರ್ಣಮಯವಾದ ಬೆನ್ನುಳ್ಳ ಭಯಂಕರವಾದ ಶರಭದ ಆಕೃತಿಯು ನಕುಲನ ಧ್ವಜದಲ್ಲಿ ಕಾಣಿಸುತ್ತಿದ್ದಿತು. ಸಹದೇವನ ರಥದ ಮೇಲೆ ಹಂಸದ ಗುರುತುಳ್ಳ ಧ್ವಜವು ಏರಿಸಲ್ಪಟ್ಟು ಗಂಟೆಗಳಿಂದಲೂ ಪತಾಕೆಗಳಿಂದಲೂ ಶೋಭಿತವಾಗಿ ಶತ್ರುಗಳ ಮನಸ್ಸನ್ನು ನಡುಗಿಸುವಂತಿದ್ದಿತು.
ದ್ರೌಪದಿಯ ಪುತ್ರರಾದ 5 ಮಂದಿ ಉಪಪಾಂಡವರ ಧ್ವಜದಲ್ಲಿ ಕ್ರಮವಾಗಿ ಧರ್ಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳಿಬ್ಬರು ಈ 5 ಗುರುತುಗಳು ಕಾಣಿಸುತ್ತಿದ್ದವು. ಅಭಿಮನ್ಯು ಕುಮಾರನ ರಥದಲ್ಲಿ ಸುವರ್ಣಮಯವಾದ ಶಾರಂಗ ಪಕ್ಷಿಯ ಗುರುತು ಶೋಭಿಸುತ್ತಿದ್ದಿತು. ಘಟೋತ್ಕಚನ ಧ್ವಜದಲ್ಲಿ ಗೃಧ್ರದ ಆಕಾರವು ಶೋಭಿಸುತ್ತಿದ್ದಿತು. ಹಿಂದೆ ರಾವಣನಿಗೆ ಹೇಗೋ ಹಾಗೆ ಅವನ ರಥಕ್ಕೆ ಕಾಮಗಮನವುಳ್ಳ ಕುದುರೆಗಳು ಹೂಡಲ್ಪಟ್ಟಿದ್ದವು. ಧರ್ಮರಾಜನ ಕೈಯಲ್ಲಿ ಮಹೇಂದ್ರವೆಂಬ ಧನುಸ್ಸಿದ್ದಿತು. ಭೀಮನು ವಾಯವ್ಯವೆಂಬ ಧನುಸ್ಸನ್ನು ಹಿಡಿದಿದ್ದನು. ಪೂರ್ವದಲ್ಲಿ ಬ್ರಹ್ಮನು ತ್ರೈಲೋಕ್ಯ ರಕ್ಷಣೆಗಾಗಿ ಯಾವ ಧನುಸ್ಸನ್ನು ಸೃಷ್ಟಿಸಿ ಅರ್ಜುನನಿಗಾಗಿಯೇ ಅದನ್ನು ಸಂಕಲ್ಪಿಸಿದ್ದನೋ ಆ ಗಾಂಧೀವವು ಅರ್ಜುನನ ಕೈಯಲ್ಲಿದ್ದಿತು. ನಕುಲನ ಕೈಯಲ್ಲಿ ವೈಷ್ಣವವೆಂಬ ಧನುಸ್ಸು ಎದ್ದಿತು. ಸಹದೇವನು ಅಶ್ವಿಜವೆಂಬ ಬಿಲ್ಲನ್ನು ಹಿಡಿದುಕೊಂಡನು. ಘಟೋತ್ಕಚನು ಭಯಂಕರವಾದ ಪೌಲಸ್ತ್ಯವೆಂಬ ದಿವ್ಯ ಧನುಸ್ಸನ್ನು ಹಿಡಿದಿದ್ದನು. 5 ಮಂದಿ ಉಪಪಾಂಡವರ ಕೈಯಲ್ಲಿಯೂ ಕ್ರಮವಾಗಿ ರೌದ್ರ, ಅಗ್ನೇಯ, ಕೌಬೇರ, ಯಾಮ್ಯ, ಗಿರೀಶವೆಂಬ ಬಿಲ್ಲುಗಳಿದ್ದವು. ಹಿಂದೆ ಬಲರಾಮನು ಯಾವ ರೌದ್ರವೆಂಬ ಮಹಾಧನುಸ್ಸನ್ನು ಪಡೆದಿದ್ದನೋ ಅದನ್ನೇ ಸುಭದ್ರಾ ಪುತ್ರನಾದ ಅಭಿಮನ್ಯುವಿಗೆ ಪಾರಿತೋಷಕವಾಗಿ ಕೊಟ್ಟಿದ್ದನು. ಅಭಿಮನ್ಯುವು ಅದೇ ಧನುಸ್ಸನ್ನು ಹಿಡಿದು ಯುದ್ಧಕ್ಕೆ ಬಂದನು. ಓ ಧೃತರಾಷ್ಟ್ರ ಮಹಾರಾಜ, ಪಾಂಡವ ಸೈನ್ಯದಲ್ಲಿ ಸುವರ್ಣ ಚಿತ್ರಿತಗಳಾದ ಇನ್ನೂ ಅನೇಕ ಧ್ವಜಗಳು ನಮ್ಮವರಿಗೆ ನೋಡುವಾಗಲೇ ಎದೆಯನ್ನು ನಡುಗಿಸುವಂತಿದ್ದವು. ಇತ್ತಲಾಗಿ ದ್ರೋಣ ಸೈನ್ಯದಲ್ಲಿಯೂ ಅನೇಕ ಶೂರರ ಧ್ವಜಗಳು ದಟ್ಟವಾಗಿ ಶೋಭಿಸುತ್ತಿದ್ದವು. ಆದರೆ ಆ ದ್ರೋಣನ ಸೈನ್ಯವು ಪ್ರತಿ ಸೈನ್ಯದ ಅಟ್ಟಹಾಸವನ್ನು ಕಂಡೊಡನೆ ವಿಸ್ಮಯದಿಂದ ಸ್ವಲ್ಪ ಹೊತ್ತು ಚಿತ್ರದ ಗೊಂಬೆಯಂತೆ ಸ್ತಬ್ಧವಾಗಿದ್ದಿತು. ದ್ರೋಣನನ್ನು ಎದುರಿಸಿ ಬರುತ್ತಿರುವ ಆ ಪಾಂಡವ ಸೈನ್ಯದಲ್ಲಿ ವೀರರು ತಮ್ಮ ನಾಮಗೋತ್ರಗಳನ್ನು ಉದ್ಘೋಷಿಸುತ್ತಿರುವಾಗ ಆ ರಣರಂಗದಲ್ಲಿ ಸ್ವಯಂವರ ಕಾಲದ ಗದ್ದಲದಂತೆ ಉತ್ಸಾಹ ಧ್ವನಿಯು ತುಂಬಿಕೊಂಡಿತು. ಇದು 23ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.